ನಿಮ್ಮ ದೇಹದ ಅಗ್ನಿ ಕೊರತೆಯನ್ನ ಸರಿ ಮಾಡುತ್ತೆ. ಮತ್ತೆ ಆಲ್ಮೋಸ್ಟ್ ನಿಮ್ಗೆ ಡಿಸೀಸ್ ಇದೆ ಅಂದ್ರೆ ಬೆಸ್ಟ್ ಇದು. ಅವಾಗ್ಲೇ ಹೇಳಿದ್ನಲ್ವಾ, ಅಕ್ಯುಪಂಕ್ಚರ್ ಅಲ್ಲಿ GB ಪಾಯಿಂಟ್ ಬರುತ್ತೆ. ಅದನ್ ಬಿಟ್ರೆ ಮರ್ಮದಲ್ಲಿ ಇನ್ನೊಂದ್ ನೇಮ್ ಇದೆ. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಡಿಸೀಸ್ ಗಳಿಗೆ. ಆದ್ರೆ ನಿಮ್ಮ ಕಾಯಿಲೆ ಅಗ್ನಿಯ ಕೊರತೆಯಿಂದ ಬಂದಿತ್ತು ಅಂದ್ರೆ, ವಾಯು ತತ್ವದ ಕೊರತೆಯಿಂದ ಬಂದಿದ್ರೆ, ಲಂಗ್ ಅಲ್ಲಿ ಕಫ ತುಂಬ್ಕೊಂಡ್ಬಿಟ್ಟಿದೆ, ಆಚೆ ಬರ್ತಾ ಇಲ್ಲ, ಯು ಕ್ಯಾನ್ ಟ್ರೀಟ್ ಅಧಿಪತಿ ಮರ್ಮ. ವಾಯು ತತ್ವ ಸರ್ ಯಾವಾಗಲೂ ನಿದ್ದೆಯಲ್ಲೇ ಇದ್ದಂಗ ಅನ್ಸುತ್ತೆ, ಟ್ರೀಟ್ ಅಧಿಪತಿ ಮರ್ಮ. ಡಿಲೇ ಮೆನ್ಸಸ್, ಅಧಿಪತಿ ಮರ್ಮವನ್ನ ಟ್ರೀಟ್ ಮಾಡಿ. ಆದ್ರೆ ಅರ್ಲಿ ಮೆನ್ಸಸ್ ಆಗ್ತಾ ಇದೆ, ಮೋಷನ್ ಅಲ್ಲಿ ಬ್ಲಡ್ ಬರ್ತಾ ಇದೆ, ಏರ್ ಫಾಲ್ ಆಗ್ತಾ ಇದೆ, ಡ್ರೈ ಕಫ್ ಆಗ್ತಾ ಇದೆ, ಸ್ಕಿನ್ ಡ್ರೈ ಆಗಿದೆ, ಮಾಡ್ಬೇಡಿ. ಇದು ನಿಮ್ಮ ದೇಹದ ಅಗ್ನಿ ತತ್ವವನ್ನು ಇನ್ಕ್ರೀಸ್ ಮಾಡೋ ಕಾರಣಕ್ಕೆ. ನಿಮ್ಮ ದೇಹ ಕಫ ಪ್ರಕೃತಿಯಲ್ಲಿದ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಆಲ್ರೆಡಿ ಅಗ್ನಿ ತತ್ವದಲ್ಲಿ ಇದೀರಿ ಅಂದ್ರೆ ಮಾಡಬಾರದು. ಒಂದ್ಸಲ 2 ಸಲ ಏನೋ ತೊಂದರೆ ಆಗಲ್ಲ, ಎನರ್ಜಿ ಇಂಬ್ಯಾಲೆನ್ಸ್ ಟ್ರೀಟ್ ಆಗುತ್ತೆ. ದಿನಾಲೂ ಮಾಡ್ಬೇಡಿ. ಸರ್ ನನಗೆ ಆಲ್ರೆಡಿ ಅಗ್ನಿ ಜಾಸ್ತಿ ಇದೆ, ಮಾಡಿಸ್ಬಿಟ್ರೆಲ್ಲ ಏನಾದ್ರೂ ಆಗುತ್ತೆ ಅಂತ ಏನಾಗಲ್ಲ. 1 ಬಾರಿ 2 ಬಾರಿ ಮಾಡಬಹುದು. ನಿಮ್ಮ ಬಿಂದುಗಳು ಆಕ್ಟಿವೇಟ್ ಆಗುತ್ತೆ. ಅಧಿಪತಿ ಮರ್ಮ ಯಾಂಗನ ಎಕ್ಸಸ್ ಮಾಡ್ಲಿಕ್ಕೆ, ನಿಮ್ಮ ದೇಹದಲ್ಲಿ ಅಗ್ನಿ ತತ್ವದ ಕೊರತೆಯನ್ನ ಸರಿ ಮಾಡ್ಲಿಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ವಾಯು ತತ್ವ ಹೆಚ್ಚಳ ಆಗುತ್ತೆ, ಅಗ್ನಿ ತತ್ವವು ಹೆಚ್ಚಳ ಆಗುತ್ತೆ. ಕಲರ್ ಥೆರಪಿಯಲ್ಲಿ ವಾಯು ತತ್ವ ಹೆಚ್ಚಳ ಮಾಡ್ಬೇಕಾದ್ರೆ ಡಾರ್ಕ್ ಬ್ಲೂ ಹಾಕಂತೀರಾ, ಸ್ಕೈ ಬ್ಲೂ, ಆರೆಂಜ್ ಹಾಕಂತೀರಲ್ವಾ. ಜಸ್ಟ್ ಅಧಿಪತಿ ಮರ್ಮ ಮಾಡೋದ್ರಿಂದ ಇವೆಲ್ಲ ಮಾಡಿದಂಗೆ. ಇಲ್ಲ ಸರ್ ನನಗೆ ಅದ್ರ ಜೊತೆಗೆ ಕಲರ್ ಥೆರಪಿ ಗೊತ್ತಿದೆ ಅಂದ್ರೆ ಕಲರ್ ಥೆರಪಿಯಲ್ಲೂ ಕೂಡ ನೀವು ಟ್ರೀಟ್ಮೆಂಟ್ ಅನ್ನ ಮಾಡಬಹುದು.